ಅಂತರಪಟ ಅಂತರಪಟ. ನಾನು ಮುನಿಯಮ್ಮ ಎಷ್ಟು ಕ್ಲೋಸ್ ಆಗಿದ್ವಿ, ಎಲ್ಲ ವಿಷಯನೂ ಶೇರ್ ಮಾಡ್ತಿದ್ವಿ, ಒಂದ್ ನಿಮಿಷನೂ ಬಿಡದೆ ಮಾತಾಡ್ತಾನೆ ಇರ್ತಿದ್ವಿ. ಆದ್ರೆ ಇವತ್ತು ಅವ್ರ ಜೊತೆ ಮಾತಾಡೋಕೆ ಆಗ್ತಿಲ್ಲ. ಬೆಳಿಗ್ಗೆ ಆಪರೇಷನ್ ದುಡ್ಡು ಹೇಗೆ ಅರೇಂಜ್ ಮಾಡ್ತಾರೆ? ಬೆಳಿಗ್ಗೆನೇ ಆಪರೇಷನ್, ದುಡ್ಡಿಗೇನು ಮಾಡ್ತೀರಾ? ಅದು ಹಲೋ, ಹೌದಾ? ನಾನು ಈಗಲೇ ಬರ್ತೀನಿ. ರಾಜ್, ನಾನು ಸ್ವಲ್ಪ ಹೊರಗೆ ಹೋಗ್ಬೇಕು. ನಾನು ಬರೋವರೆಗೂ ಅಮ್ಮನ ನೋಡ್ಕೊಳ್ಳಿ. ಇಷ್ಟೊತ್ತಿಗೆ ಎಲ್ಲಿ ಹೋಗ್ತಿದ್ದೀರಾ? ಏನು ವಿಷಯ? ಏನೂ ಇಲ್ಲ, ನಂಗೆ ಸ್ವಲ್ಪ ಕೆಲಸ ಇದೆ. ಅದೇನು ಕೆಲಸ ಅಂತ ಹೇಳಿ, ನಾನೇ ಹೋಗಿ ಮಾಡ್ಕೊಂಡು ಬರ್ತೀನಿ. ಈ ರಾತ್ರಿಯಲ್ಲಿ ನೀವ್ಯಾಕೆ ಹೋಗ್ತೀರಾ? ಇಲ್ಲ ಇಲ್ಲ, ನನ್ಗೇನು ತೊಂದರೆ ಇಲ್ಲ, ನಾನು ಹೋಗ್ತೀನಿ. ಅಲ್ಲ ರೀ, ಒಬ್ಬರೇ ಹೋಗ್ತಿದ್ದೀರಲ್ಲ, ಜೊತೆಗೆ ನಾನು ಬರ್ತೀನಿ. ಅಯ್ಯೋ ಬೇಡ ಬೇಡ. ಏನಾದರೂ ಪ್ರಾಬ್ಲಮ್ಮಾ? ಇಲ್ಲ, ನಾನು ಬಂದ್ಮೇಲೆ ಹೇಳ್ತೀನಿ. ಬಾಯ್. ಇಷ್ಟು ರಾತ್ರಿ ಎಲ್ಲಿಗೆ ಹೋಗ್ತಿದ್ದಾರೆ? ಯಾರ್ದೋ ಕಾಲ್ ಬಂತು, ಹಾಗೆ ಹೊರಟ್ಬಿಟ್ರು. ನನ್ನ ಮಗ ಸುಶಾಂತನು ಆರಾಧನಾನು ಒಟ್ಟಿಗೆ ಕೆಲಸ ಮಾಡ್ತಿದ್ದಾರ? ಅವರಿಬ್ರು ಸ್ನೇಹಿತರ? ಹೌದು ಧರ್ಮ, ಎಂಥ ವಿಪರ್ಯಾಸ ಇದು. ಆಗ ಶಿವು ನನ್ನ ಜೊತೆಲಿದ್ದ ಹಾಗೆ ಈಗ ಆರಾಧನಾ ನನ್ನ ಮಗನ ಜೊತೆಲಿದ್ದಾಳೆ. ಧರ್ಮ, ಇದನ್ನ ಹಣೆ ಬರ ಅನ್ಬೇಕು, ದೇವ್ರ ಲೆಕ್ಕಾಚಾರ ಅನ್ಬೇಕು, ನನಗೊಂದು ಅರ್ಥ ಆಗ್ತಿಲ್ಲ. ಆದರೆ ಧರ್ಮ, ಸುಶಾಂತ ನಿನ್ನ ಮಗ ಅಂತ ಹುಡುಗಿಗಿನ್ನೂ ಗೊತ್ತಾಗಿಲ್ಲ. ಅವಳು ನನ್ನನ್ನು ನಿನ್ನನ್ನು ತುಂಬ ದ್ವೇಷಿಸ್ತಾಳೆ. ಅಲ್ಲ, ಅಷ್ಟು ಕಷ್ಟದಲ್ಲಿದ್ದಾಳೆ. ನಾನು ದುಡ್ಡು ಕೊಡ್ತೀನಿ ಅಂದರೆ ಬೇಡ ಅಂತಾಳೆ ನೋಡು. ಗೊತ್ತೋ ಗೊತ್ತಿಲ್ದೇನೋ ನಮ್ಮಿಂದ ಶಿವಗೆ ದೊಡ್ಡ ಅನ್ಯಾಯ ಆಗಿದೆ ಅಲ್ವಾ ಮೂರ್ತಿ? ಅದಕ್ಕೆ ಧರ್ಮ, ಅವಳು ನನಗೆ ಅಷ್ಟು ಬೈತಾ ಇದ್ರು ನನಗೆ ಬೇಜಾರಾಗಲಿಲ್ಲ. ಅದು ನಿಜನೇ ಅಲ್ವಾ? ನನಗೆ ನಮ್ಮಿಬ್ಬರ ಬಗ್ಗೆ ಬೇಜಾರಾಗ್ತಾ ಇದೆ. ಮೂರ್ತಿ, ಬಹುಶಃ ನಮ್ಮ ತಪ್ಪನ್ನ ನಾವು ತಿದ್ಕೊಳ್ಳೋದಕ್ಕೆ ದೇವ್ರು ಕೊಟ್ಟಿರೋ ಅವಕಾಶ ಇದು ಅಂತ ಕಾಣಿಸುತ್ತೆ. ಅವತ್ತು ನಾವು ಶಿವ ಕೈ ಹಿಡಿಲಿಲ್ಲ, ತಪ್ಪು ಮಾಡಿದ್ವಿ. ಇವತ್ತು ಆ ತಪ್ಪು ಮರುಕಳಿಸೋದು ಬೇಡ, ಆರಾಧನೆ ಕೈ ಹಿಡಿಯೋಣ, ಆ ತಾಯಿ ಜೀವ ಉಳಿಸೋಣ, ಅದೆಷ್ಟಾದ್ರೂ ಖರ್ಚಾಗಲಿ. ಹ್ಞೂ ಧರ್ಮ, ಅವಳು ತುಂಬ ಕಷ್ಟದಲ್ಲಿದ್ದಾಳೆ. ಅವಳು ದುಡ್ಡು ಇಸ್ಕೋತಾ ಇಲ್ಲ ಅಂತ ನಾವು ಸುಮ್ಮನೆ ಇರೋದು ಬೇಡ. ನಾವು ಹೇಗಾದರೂ ಹೆಲ್ಪ್ ಮಾಡೋಣ. ಅವ್ರನ್ನ ಯಾವ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದಾರೆ? ಎಲ್ಲ ಖರ್ಚು ನಾವೇ ಮಾಡೋಣ, ಎಲ್ಲ ಖರ್ಚು ನಾವೇ ಮಾಡೋಣ. ಧರ್ಮ, ಅವಳು ತುಂಬ ಸ್ವಾಭಿಮಾನಿ ಅನ್ನೋದೇ ಸಮಸ್ಯೆ. ಹಾಗಂತ ಅಲ್ಲಿ ಜೀವ ಹೋಗ್ತಿದೆ ನೋಡ್ಕೊಂಡು ಸುಮ್ಮನೆ ಇರು ಅಂತ ಹೇಳ್ತೀಯಾ? ಹೇಗಾದ್ರೂ ಅವಳನ್ನ ಒಪ್ಸು. ಅವಳು ಒಪ್ಪಲ್ಲ. ಹಾಸ್ಪಿಟ್ಲಿಗೆ ಫೋನ್ ಮಾಡಯ್ಯ, ಯಾವ್ದಾದ್ರು ಒಂದು ರೂಪದಲ್ಲಿ ಹಣ ಹಾಸ್ಪಿಟ್ಲಿಗೆ ತಲುಪಬೇಕು, ಆ ಜೀವ ಉಳಿಬೇಕು ಅಷ್ಟೇ. ಸರಿ ಸರಿ, ನಾನೇನೋ ಒಂದು ದಾರಿ ಹುಡುಕ್ತೀನಿ. ನಾ ಮಾಡ್ತೀನಿ. ಮೂರ್ತಿ, ನಮ್ಮ ಸುಶಾಂತ್ಗೆ ನನ್ನ ಶಿವು ವಿಷಯ ಗೊತ್ತಾ? ಹೇಳು. ಗೊತ್ತಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಹಾಗಾದ್ರೆ ನಾನು ಅವನಿಗೆಲ್ಲ ಹೇಳ್ಬಿಡ್ಲಾ? ಬೇಡ ಬೇಡ ಧರ್ಮ, ಸದ್ಯಕ್ಕೆ ಆ ಮಾತುಕತೆ ಬೇಡ. ಅಲ್ಲ ಕಣೋ ಮೂರ್ತಿ, ಆರಾಧನಾನು ನನ್ನ ಮಗನು ತುಂಬಾ ಕ್ಲೋಸ್ ಆಗಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಈ ನಿಜಾನ ಮುಚ್ಚಿಟ್ರೆ ಯಾವತ್ತೋ ಒಂದಿನ ಅವನಿಗೆ ಗೊತ್ತಾಗತ್ತಲ್ಲ. ಗೊತ್ತಾದ ದಿವಸ ನನ್ನ ಮಗನ ದೃಷ್ಟಿಯಲ್ಲಿ ನಾನು ಅಪರಾಧಿ ಆಗ್ತೀನಲ್ಲ. ಈಗಲೇ ಹೇಳಿದ್ರೆ ನೀನು ಅಪರಾಧಿ ಆಗೋ ಚಾನ್ಸಸ್ ಜಾಸ್ತಿ ಇದೆ ಧರ್ಮ. ಈಗಷ್ಟೇ ನಿನ್ನ ಮಗನ ಮಧ್ಯೆ ಎಲ್ಲ ಸರಿ ಹೋಗ್ತಿದೆ. ಈಗ ನೀನು ಶಿವನ ವಿಷಯ ಹೇಳೋದು, ಅವನಿಗೆ ಹೇಗೆ ಬೇಕೋ ಹಾಗೆ ಅರ್ಥ ಮಾಡ್ಕೊಳ್ಳೋದು, ನಿಮ್ಮಿಬ್ಬರ ಮಧ್ಯ ಅಂತರ ಇನ್ನೂ ಜಾಸ್ತಿ ಆಗುತ್ತೆ. ಆ ಹುಡುಗಿ ನನ್ನ ಅರ್ಥ ಮಾಡ್ಕೋತಾ ಇಲ್ಲ. ನನ್ನ ಮಗನ ಹತ್ರ ನಿಜ ಹೇಳ್ಕೋಬೇಕು ಅಂದರೆ ಅವಕಾಶ ಆಗ್ತಿಲ್ಲ. ಹೋಗ್ಲಿ, ಆ ತಾಯಿನಾದ್ರೂ ಕಾಪಾಡೋಣ ಅಂದರೆ ಅದು ಆಗಲ್ಲ ಅಂತ್ಯ. ಛೇ ಧರ್ಮ, ನಿಂಗೆ ಯೋಚನೆ ಮಾಡೋಣ. ಎಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರ ಅಂತ ಇರುತ್ತೆ, ಹುಡ್ಕೋಣ. ಅಂತೂ ನಮ್ಮ ಆರಾಧನಾ ರೇವತಿ ಅಕ್ಕಂಗೆ ಆಪರೇಷನ್ ಮಾಡ್ಸೇ ಬಿಟ್ಲು. ಮತ್ತೆ ನಮ್ಮ ಆರಾಧನಾ ಅಂದ್ರೆ ಸುಮ್ಮನೆನಾ? ನಾವ್ಯಾರಾದ್ರೂ ಆಗಿದ್ರೆ ಸಾಧ್ಯನೇ ಇಲ್ಲ ಅಂತ ಕೈ ಚೆಲ್ಲಿ ಕೂರ್ತಿದ್ವಿ. ಆದ್ರೆ ನಮ್ಮ ಆರಾಧನಾ ಹಣ ಹೊಂದಿಸಿ ಆಪರೇಷನ್ ಮಾಡ್ಸೇ ಬಿಟ್ಲು. ಅಪ್ಪ,
ಅವಳ ಹತ್ರ ನಯಾ ಪೈಸ ಕಾಸಿರ್ಲಿಲ್ಲ, ಟೈಮು ಇರ್ಲಿಲ್ಲ. ರಾತ್ರಿ ಅಷ್ಟೊಂದು ದುಡ್ಡು ಅದು ಹೇಗೆ ಅರೇಂಜ್ ಮಾಡಿದ್ಲು ಅವಳು? ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಮಗಳೇ. ಅವಳು ಕೆಲಸ ಮಾಡೋ ಕಂಪ್ನಿ ಅಂತೂ ಇವಳು ಮೂಸ್ ನೋಡಲ್ಲ, ಕಾಸೆಲ್ಲಿಂದ ಬಂತು ಅಂತ ಗೊತ್ತಾಗ್ತಾ ಇಲ್ವಲ್ಲ. ಏನೋ ಬಿಡಪ್ಪ, ದುಡ್ಡಿಗೋಸ್ಕರ ಜನ ಏನ್ ಬೇಕಿದ್ರೂ ಮಾಡ್ಬೋದು. ಕಷ್ಟಪಟ್ಟೆ ದುಡಿಬೇಕಂತ ಏನಿಲ್ವಲ್ಲ, ಹೇಗಾದ್ರೂ ದುಡಿಬೋದು. ಮುಚ್ಚೆ ಬಾಯಿ. ಏ ಮುದ್ಕೆ, ನೀನೇ ನನ್ನ ಮಗಳಿಗೆ ಬಾಯಿ ಮುಚ್ಚು ಅಂತೀಯ? ಅಂತೀನೋ, ಸ್ವಂತ ಅಕ್ಕಂಗೆ ಈ ತರ ಮಾತಾಡಿದ್ರೆ ಬಾಯಿ ಮುಚ್ಚು ಅನ್ನಲ್ಲ, ಬಾಯಿಗೆ ಬರೆ ಹಾಕ್ತೀನಿ. ನೋಡಮ್ಮ ಸಿರಿ, ನಿನ್ ಕೈಲಾದ್ರೆ ನಿಮ್ಮ ಅಕ್ಕನ ತರ 4 ಜನಕ್ಕೆ ಒಳ್ಳೇದ್ ಮಾಡಿ ಬದುಕೋ, ಇಲ್ಲ ಅಂದ್ರೆ ಸುಮ್ಮನೆ ಇದ್ಬಿಡು. ಈ ತರ ಎಲ್ಲ ಹೊಟ್ಟೆ ಕಿಚ್ಚನ್ ಮಾತಾಡ್ಬೇಡ. ನಾನೇನ್ ತಪ್ಪು ಹೇಳ್ದೆ ಅಂತ ನೀವೆಲ್ರು ನನಗೆ ಹೀಗ್ ಬೈತಿದ್ದೀರಾ? 50 ಲಕ್ಷ ಸಾಲ ಇದೆ, ಕೈಯಲ್ಲಿ ಕೆಲ್ಸಾನೂ ಇಲ್ಲ. ಆದ್ರೂ 5 ಲಕ್ಷನ ಎಲ್ಲಿಂದ ತಂದ್ಲು ಅಂತ ಕೇಳಿದ್ನಪ್ಪ. ಅಮ್ಮ ಹೇಗಿದ್ಯಮ್ಮ? ಪರವಾಗಿಲ್ಲ ಆರಾಧನಾ. ಅಮ್ಮ ಆಪರೇಷನ್ ಆಗೋಯ್ತು, ನೀನು ಹುಷಾರಾಗ್ಬಿಟ್ಟೆ. ನಿಂಗೆ ಇನ್ನೇನು ತೊಂದರೆ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಇನ್ನೇನು ಚಿಂತೆ ಇಲ್ಲ ಅಮ್ಮ. ಮಗಳೇ, ನೀ ನನಗೆ ತಾಯಿ ಆಗ್ಬಿಟ್ಟೆ, ನನಗೆ ಮರು ಜನ್ಮ ಕೊಟ್ಬಿಟ್ಟೆ. ಈ ನಿನ್ ಋಣನ. ಅಮ್ಮ ಪ್ಲೀಸ್, ಋಣ ಅನ್ನೋ ಮಾತೆಲ್ಲ ಆಡ್ಬೇಡ. ಚರ್ಮ ಸುಲ್ದು ಚಪ್ಲಿ ಮಾಡಿ ಹೆತ್ತ ತಾಯಿ ಕಾಲಿಗೆ ಹಾಕಿದ್ರು ಋಣ ತೀರಲ್ವಂತೆ. ಅಷ್ಟು ದೊಡ್ಡದಮ್ಮ ಹೆತ್ತ ತಾಯಿ ಋಣ. ಅದ್ರ ಮುಂದೆ ನಾನು ಮಾಡಿದ್ದೇನ್ ಮಹಾ? ನೋಡು, ನಿನಗೀಗಷ್ಟೇ ಆಪರೇಷನ್ ಆಗಿದೆ, ನೀನ್ ಹೀಗೆಲ್ಲ ಎಮೋಷನಲ್ ಆಗ್ಬಾರ್ದಮ್ಮ. ಆಂಟಿ ಈಗ ಹೇಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ಇಂಥ ಒಬ್ಳು ಮಗಳಿದ್ರೆ ಯಾವ ತಾಯಿನಾದ್ರೂ ಚೆನ್ನಾಗೇ ಇರ್ತಾಳಲ್ವಾ? ನನ್ನ ಜೊತೆ ಹಾಸ್ಪಿಟ್ಲಿಗೆ ನನ್ನ ಗಂಡ ಅನ್ನಿಸ್ಕೊಂಡವನ್ ಬರಲಿಲ್ಲ, ಮತ್ತೊಬ್ಳು ಮಗಳು ಬರಲಿಲ್ಲ. ಹೇಗಿದೀಯಾ, ಏನು ಎತ್ತ ಅಂತ ಫೋನು ಮಾಡಲಿಲ್ಲ. ಆದ್ರೆ ನೀನು ಅದ್ಯಾವ ತಾಯಿ ಹೆತ್ತು ಮಗನೋ ಏನೋ, ಇಲ್ಲಿ ಬಂದು ನನಗೋಸ್ಕರ ಓಡಾಡಿ ಎಲ್ಲ ಕೆಲಸ ಮಾಡ್ತಿದೀಯ. ಮುಖ್ಯವಾಗಿ ನನ್ನ ಮಗಳ ಜೊತೆ ನಿಂತಿದೀಯ. ಈ ಸಹಕಾರಕ್ಕೆ ನಾನು ಹೇಗೆ ಕೃತಜ್ಞತೆ ಹೇಳೋ ನನಗೆ ತಿಳಿತಾ ಇಲ್ಲ. ಎಲ್ಲ ಮುಗೀತು ಆಂಟಿ. ಇನ್ಯಾವತ್ತೂ ನಿಮ್ಮ ಮಗಳ ಜೊತೆ ನಾನು ಇರೋಕ್ಕಾಗಲ್ಲ, ದೂರ ಹೋಗ್ತಾ ಇದ್ದೀನಿ. ಆಂಟಿ, ನಾನೇನು ದೊಡ್ಡ ಸಹಾಯ ಮಾಡಿದ್ದೀನಿ? ನೀವು ಹುಷಾರಾದ್ರಲ್ಲ, ಅದೇ ದೊಡ್ಡದು. ನೀವು ರೆಸ್ಟ್ ಮಾಡಿ. ಹೌದಮ್ಮ, ನೀನ್ ಇನ್ ಮುಂದೆ ಕೇರ್ಫುಲ್ ಆಗಿರ್ಬೇಕು. ಭಾರ ಎತ್ತಬಾರ್ದು, ಜಾಸ್ತಿ ಕೆಲಸ ಮಾಡಬಾರ್ದು, ಡೈಲಿ ಎಕ್ಸಸೈಸು ಮಾತ್ರೆ ಎಲ್ಲ ತಪ್ಪಿಸ್ಬಾರ್ದು. ಅಮ್ಮ, ಗಂಟ್ಲು ಒಣಗ್ತಿದ್ಯಾ? ಅನಸ್ತೇಶಿಯಾ ಕೊಟ್ಟಿರ್ತಾರಲ್ಲ, ಅದಕ್ಕೆ ಗಂಟ್ಲು ಒಣಗುತ್ತಂತೆ. ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಜ್ಯೂಸ್ ಕೊಡೋದಕ್ಕೆ ಹೇಳಿದ್ದಾರೆ, ಮಾಡ್ಕೊಡ್ತೀನಿ. ಆರಾಧನಾ, ಆಪರೇಷನ್ಗೆ ತುಂಬಾ ದುಡ್ಡು ಖರ್ಚಾಯ್ತಲ್ಲ. ನಿಮ್ಗೆ ಆ ಮದುವೆ ಮುರಿದಿದ್ರಿಂದ ದುಡ್ಡು ಬಂದಿರಲ್ಲ, ಮತ್ತೆ ಹೇಗೆ ಇಷ್ಟೊಂದು ಹಣ ಹೊಂದಿಸ್ತೆ? ಅಮ್ಮ, ಡಾಕ್ಟ್ರು ಬರ್ಕೊಟ್ಟಿರೋ ಮೆಡಿಸನ್ ತಂದಿಲ್ಲ ನೋಡು, ನನಗೆ ಮರ್ತೆ ಹೋಗಿತ್ತು. 5 ನಿಮಿಷ ಬರ್ತೀನಿ. ಮುನಿಯಮ್ಮ ಏನೋ ಮುಚ್ಚಿಡ್ತಿದ್ದಾರೆ. ದುಡ್ಡು ಎಲ್ಲಿಂದ ತಂದ್ರಿ ಅಂತ ಕೇಳಿದ್ರೆ ಹೇಳ್ತಿಲ್ಲ. ನಿನ್ನೆ ನಾನು ಕೇಳಿದಾಗೂ ಹೇಳಲಿಲ್ಲ. ಬಹುಶಃ ನಾನು ಅವ್ರಿಗೆ ದೂರ ಆಗೋಗಿದ್ದೀನಿ ಅನ್ಸುತ್ತೆ, ಅದಕ್ಕೆ ನನ್ನ ಹತ್ರ ಹೇಳ್ತಿಲ್ಲ.
ಘಮ ಘಮ ಅಂತ ಇದೆ. ಹ್ಞೂ ಅಮ್ಮು, ದಿಶಾ ಬರ್ತಿದ್ದಾಳಲ್ಲ ಅದಕ್ಕೆ ಅವಳಿಗೆ ಇಷ್ಟ ಆಗಿದ್ದು ಎಲ್ಲ ಅಡುಗೆನೂ ಮಾಡಿ ಮುಗಿಸ್ಬಿಟ್ಟಿದ್ದೀನಿ. ಅಕ್ಕ, ದಿಶಂಗೆ ಸ್ವೀಟ್ ಅಂದ್ರೆ ಆಗಲ್ಲ, ಆದ್ರೆ ನೀನ್ ಮಾಡ್ತೀಯಲ್ಲ ಕೇಸರಿ ಹಾಕಿರೋ ಪಾಯಸ, ಅದಂದ್ರೆ ಅವಳ ಫೇವ್ರೆಟ್. ಅದೊಂದು ನೀನ್ ಮಾಡ್ತೀಯಾ? ಕಾಂಚನ, ನಿನ್ ಅಡಿಗೆ ಎಲ್ಲ ಮುಗಿದ್ಮೇಲೆ ಪಾಯಸ ಮಾಡ್ಬೇಕು ಅಂತಾನೆ ನಾನ್ ಬೆಳಗ್ಗೆನೆ ರವೆನ ಹುರಿದಿಟ್ಕೊಂಡಿದೀನಿ ಕಣೆ. ಥ್ಯಾಂಕ್ಸ್ ಅಕ್ಕ. ಸೊಸೆ ಅಂದ್ರೆ ನಿನ್ಗೆ ಪಂಚ ಪ್ರಾಣ. ಮುಂದೆ ನೋಡ್ ಹಿಂಗೆ ನೋಡ್ಕೋತೀಯ ತಾನೆ? ದಿಶಾ ಹುಟ್ದಾಗಿಂದ ಅವಳ ಮೇಲಿರೋ ಪ್ರೀತಿ ಇದು ಕಣೆ. ಇದ್ ಯಾವತ್ತೂ ಹೀಗೆ ಇರುತ್ತೆ ಕಾಂಚನ. ಅಕ್ಕ, ನಾನು ಬೆಂಡೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ, ಚೆನ್ನಾಗಿದೆಯಾ ಅಂತ ನೋಡಿ ಹೇಳ್ಬೇಕು. ಕಾಂಚನ, ನೀನ್ ಮಾಡಿದ್ಮೇಲೆ ಅದ್ ಚೆನ್ನಾಗೇ ಇರುತ್ತೆ. ಮಗಳು ಬರ್ತಿದ್ದಾಳೆ ಅಂತ ಅತ್ತೆ ಫುಲ್ ಜೋಶಲ್ಲಿದ್ದಾರೆ. ಅಮ್ಮ, ಸುಶಾಂತ್ ಬರ್ತಿದ್ದಾನೆ ಅಂತ ಆಗಿದ್ದಿದ್ರೆ ನೀನ್ ಅವ್ನ ಫೇವ್ರೆಟ್ ಡಿಶಸ್ ಎಲ್ಲ ಮಾಡಿಟ್ಬಿಡ್ತಾ ಇದ್ದೆ ಅಲ್ಲ? ಅಮ್ಮು, ಮಕ್ಳು ಮನೆಗ್ ಬರ್ತಾರೆ ಅಂದ್ರೆ ಅಮ್ಮಂದಿರಿಗೆ ಅದೇ ದೊಡ್ಡ ಸಂಭ್ರಮ. ನನಗಂತೂ ಸದ್ಯಕ್ಕೆ ಆ ಯೋಗ ಇಲ್ಲ. ಕಾಂಚನ, ನೀನಾದ್ರೂ ಸಂಭ್ರಮ ಪಡೆ. ಪಾಪ ಅಮ್ಮ, ಸುಶಾಂತ್ ಹೆಸರು ತೆಗೆದ್ರೆ ಕಣ್ಣಲ್ಲಿ ಗಂಗೆ, ತುಂಗೆ, ಕಾವೇರಿ ಎಲ್ಲರೂ ಬಂದ್ಬಿಡ್ತಾರೆ. ಕಾಂಚನ, ದಿಶಾ ಏರ್ಪೋರ್ಟ್ ಇಂದ ಹೊರಟ್ಲಮ್ಮ? ಹೊರಟಿರ್ಬೋದು ಅಕ್ಕ. ಅವಳಿಗೆ ಫೋನ್ ಮಾಡು ಅಂತ ಹೇಳಿದ್ದೀನಿ, ಇಷ್ಟೊತ್ತಾದ್ರೂ ಫೋನೇ ಮಾಡಿಲ್ಲ. ಇರು, ನಾನೇ ಫೋನ್ ಮಾಡ್ತೀನಿ. ಹಲೋ ದಿಶಾ, ಎಲ್ಲಿದೆಯೇ? ಹೊರಟಿಯಾ ಏರ್ಪೋರ್ಟ್ ಇಂದ? ಏನು, ಆಲ್ರೆಡಿ ಮನೆ ಮುಂದೆ ಇದೆಯಾ? ಇರು, ಬಂದೆ. ಅಕ್ಕ, ಅವಳು ಆಲ್ರೆಡಿ ಬಂದಿದ್ದಾಳೆ. ನಡಿ 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 ಅಮ್ಮ. ಮುರುಗೇಶ, ಹೊರಟಿದಾರೋ ಇಲ್ವೋ ಅಂತ ಮೊದ್ಲು ಫೋನ್ ಮಾಡಿ ಆದ್ರೂ ನೋಡು. ಹ್ಞೂ ಅಜ್ಜಿ, ಆಗ್ಲೇನೆ ಹೊರಟಿದಾರಂತೆ. ಹೊರಟಿದಾರಂತ? ಹೋಗಮ್ಮ, ಆರ್ತಿ ತಗೊಂಬ ಹೋಗು. ಸರಿ. ಅಲ್ಲ ಮಗಳೇ, ಆರಾಧನ ಹತ್ರ ₹1 ಬಿಡುಗಾಸಿಲ್ಲ. ನಿನ್ನೆ ಮನೆ ಹತ್ರ ಸಾಲ್ಗಾರ ಬಂದ ಗೊಳೋ ಅಂತ ಅಳ್ತಾ ಇದ್ಲು. ಈ ವಟಾರದವರೆಲ್ಲ ಚಿಲ್ಲರೆ ಕಾಸು ಸೇರಿಸಿ ಕೊಡೋಕೆ ಹೊರಟಿದ್ರು. ಹಂಗಿರುವಾಗ ಇದ್ದಕ್ಕಿದ್ದಂಗೆ 5 ಲಕ್ಷ ಎಲ್ಲಿಂದ ಬಂತು? ಯೋಚನೆ ಮಾಡಿ 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 ತಲೆ ಕೆಟ್ಟೋಗಿದೆ ಮಗಳೇ. ನಂಗೂ ಗೊತ್ತಿಲ್ಲ ಅಪ್ಪ. ಇವಾಗ ಅವಳು ಬರ್ತಾಳಲ್ಲ, ಅವಳನ್ನೇ ಕೇಳೋಣ. ಅಜ್ಜಿ, ಎಲ್ರು ಬಂದ್ರಲ್ಲ? ರೇತಿ, ಹೇಗಿದ್ದೀಮ್ಮ? ಚೆನ್ನಾಗಿದ್ದೀನಿ ಅಜ್ಜಿ.